ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮೂರಿನ ಮೊಹರಂ ಹಬ್ಬದ ವಿಡಿಯೋ ಫುಲ್ ವಿಡಿಯೋ ಇದೆ ಯೂಟ್ಯೂಬಲ್ಲಿ ನೋಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಊರ ಬಾಗಿಲಿಂದನೇ ಲೈಟ್ಸು ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ. ಸ್ಕೂಲ್ ಇದು ಊರಲ್ಲಿ ಅಲ್ಲಿವರೆಗೂ ಬಾಬಾಯಿನ ದೇವಸ್ಥಾನವರೆಗೂ ಸೀರಿಯಲ್ ಸೆಟ್ ಇದೇ ಥರನೇ ಹಾಕಿದ್ದಾರೆ ಫುಲ್ಲು. ಇಲ್ಲಿ ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಬೆಂಕಿ ಅಂಟಿಸ್ಬಿಟ್ಟಿದ್ರು. ಇದು ಎಲ್ಲ ಬಂದುಬಿಟ್ಟು ಜನ ಎಲ್ಲ ನೋಡ್ತಾ ಇದ್ದಾರೆ. ಆಲ್ರೆಡಿ ಅಂಟಿಸ್ಬಿಟ್ಟಿದ್ದಾರೆ, ಇದೆಲ್ಲ ಬೆಂಕಿ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇದು ದೇವಸ್ಥಾನದ ಮಾತು. ಇನ್ನು ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ. ವಿಪರೀತ ಜನ ಇದ್ದಾರೆ ಫ್ರೆಂಡ್ಸ್, ಚಿಕ್ಕ ಮಕ್ಕಳು ಎಲ್ಲ ಪ್ರತಿಯೊಬ್ಬರೂ ಎಲ್ಲರೂ ಇದ್ದಾರೆ. ಇದು ದೇವಸ್ಥಾನ ಪ್ರಸಾದ ಅನ್ನೋ ಮಾತು. ಇದು ಅವರೇ ಮಾಡಿರ್ತಾರೆ ಸ್ಪೆಷಲ್ಲಾಗಿ. ಇದು ದೇವಸ್ಥಾನ. ಇದು ಮುಂದೆಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಈ ಸಲ ಒಂದು ಸ್ವಲ್ಪ ಜೋರಾಗಿ ಮಾಡಿದ್ದಾರೆ. ಇದು ಎಲ್ಲ ಥರ ಬಾಬೆ, ಒಂದೊಂದು ಬಾಬೆಗೆ ಒಂದೊಂದು ಹೆಸರು ಇರುತ್ತೆ. ನಂಗೆ ಅದು ಗೊತ್ತಿಲ್ಲ ಯಾವ್ಯಾವ ಬಾಬೆ ಏನೇನು ಹೆಸರು ಅಂತ. ಎಲ್ಲ ಬಾಬೆನೂ ಇಟ್ಟಿದ್ದಾರೆ. ಪ್ರತಿಯೊಬ್ಬರಲ್ಲಿ ಬಂದಿರೋ ಒಳಗಡೆ ಎಲ್ಲ ಕುಂಡ್ರಿಸ್ಕೊತಾರೆ. ಪ್ರತಿಯೊಬ್ಬರಿಗೂ ಕುಂಡ್ರಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಇವರೇ ಪುರೋಹಿತರು ಅಂತ ಇರ್ತಾರೆ, ಅವರೆಲ್ಲ ಪೂಜೆ ಮಾಡೋದು. ಊದ್ಗಡ್ಡಿ ಹೂವು ಮಾತ್ರ ತೊಗೊಂಡೋಗ್ಬೇಕು. ಅಲ್ಲಿ ಕಡಲೆ ಪೂರಿ ಮತ್ತು ಬೆಲ್ಲ, ಒಬ್ಬೊಬ್ಬರು ಸಕ್ಕರೆ, ದಕ್ಷಿಣೆ ಎಲ್ಲ ತೊಗೊಂಡೋಗ್ಬೇಕು. ಹೂವು ಕೊಡ್ತಾರೆ. ನವಿಲುಗರಿಯಲ್ಲಿ ಈ ಥರ ಎಲ್ಲ ಇದು ಮಾಡ್ತಾರೆ. ದೇವ್ರ ಹತ್ರ ಇಟ್ಬಿಟ್ಟು ಆಶೀರ್ವಾದ. ಅಲ್ಲಿವರೆಗೂ ಬಿಡೋಲ್ಲ ಮಾಮೂಲಿ ಜನಗಳಿಗೆ. ಬಾಬಾಯಿ ಬರೋವರೆಗೂ ಅಲ್ಲಿವರೆಗೂ ಬಿಡ್ತಾರೆ. ಇವ್ರಿಗೆಲ್ಲ ನವಿಲುಗರಿಯಲ್ಲಿ ಇದು ಮಾಡ್ತಾರೆ. ತುಂಬ ಜನ ಇದ್ದರು. ತುಂಬ ಜನ ಅಂದರೆ ತುಂಬ ಜನ ಬಂದಿರೋ ಈ ಸಲ. ಔಟ್ಸೈಡರ್ಸಿಂದ ಪಕ್ಕದೂರಿಂದ ಎಲ್ಲ ಜನಗಳು ಜಾಸ್ತಿ ಜನ ಬರ್ತಾ ಇರ್ತಾರೆ. ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ಮೊಹರಂ ಹಬ್ಬ. ಚೆನ್ನಾಗಿ ಮಾಡ್ತಾರೆ ಈ ಸಲ. ಪ್ರತಿಯೊಬ್ಬರು ಈ ಥರ ಒಳಗಡೆ ಕುಂಡಿಸ್ಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಅಲ್ಲಿಗೆ ತೊಗೊಂಡೋಗ್ತಾರೆ. ಮಕ್ಳಿಗೆ ಮಾತ್ರ ಅಲ್ಲಿಗೆ ತಗೊಂಡೋಗಿ ಮಕ್ಳಿಗೆ ಬಾಬಾಯಿನ ಹತ್ರನೇ ಇದು ಮಾಡಿ ಮಕ್ಕಳು ಮಾತ್ರ ಕರ್ಕೊಬರ್ತಾರೆ. ಇದು ಎಲ್ಲ ಪ್ರಸಾದ ಬೆಂಕಿ ಹಚ್ಚಿದ ಮೇಲೆ ಪ್ರಸಾದ ಅನ್ನೋ ಮಾತು. ಪ್ರಸಾದ ಕೊಡ್ತಾಯಿದ್ದಾರೆ. ಏನು ಕೊಡ್ತಿದ್ದಾರೆ ಅಂದರೆ ಟೊಮೆಟೊ ಬಾತು ಮತ್ತು ಮೈಸೂರು ಪಾಕ್ ಕೊಡ್ತಾರೆ. ಅದು ನಿಮಗೆ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಪ್ರಸಾದ ಅಂತ. ಔಟ್ಸೈಡರ್ಸಿಂದ ಬಂದಿರೋರ್ಗೂ ಪ್ರತಿಯೊಬ್ಬರಿಗೂ ಪ್ರಸಾದ ಇರುತ್ತೆ. ಅವ್ರಿಗೆ ನೀರು ಸಮೇತ ಕೂಡ ನೀರು ಟ್ಯಾಂಕ್ ಇಟ್ಬಿಟ್ಟಿದ್ದಾರೆ. ಪ್ರಸಾದ ತಿನ್ಕೊಂಬಿಟ್ಟು ನೀರೆಲ್ಲ ಕುಡ್ಕೊಂಬಿಡ್ಬೋದು ಅಂತ. ನಾನು ಪ್ರಸಾದ ಇಸ್ಕೊಂಡಿದ್ದೆ, ಅದು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ಬಂದಿದ್ದರು. ತುಂಬ ಜನ ಆಗಿದ ತಕ್ಷಣ ಪ್ರಸಾದ ಏನಂದರೆ ನಮ್ಮ ಅದೃಷ್ಟ ಏನಂದರೆ ಮಳೆ ಇರಲಿಲ್ಲ ಬೆಂಕಿ ಹಚ್ಚಿದಾಗಿಂದ. ಈ ವರ್ಷವೂ ಮಳೆ ಬರ್ತಿತ್ತು, ಈ ವರ್ಷ ಮಳೆ ಇರಲಿಲ್ಲ. ಚೆನ್ನಾಗಿತ್ತು ಜಾತ್ರೆ ಎಲ್ಲನೂ. ಎಲ್ಲರೂ ಪ್ರತಿಯೊಬ್ಬರು ಬಂದಿದ್ದರು. ಚೆನ್ನಾಗಾಯಿತು ಜಾತ್ರೆ ಎಲ್ಲನೂ. ಮಳೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಎಲ್ಲರೂ ಮನೆಗೆ ಹೊರಟೋಗ್ಬಿಡ್ತಾರೆ. ಮಳೆ ಇಲ್ಲನೇ ಪ್ರತಿಯೊಬ್ಬರು ಜನಗಳೆಲ್ಲ ಇರ್ತಾರೆ. ಒಬ್ಬೊಬ್ಬರು ವೇಷ ಹಾಕಿರ್ತಾರೆ. ಎಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಬೋದು. ಒಬ್ಬೊಬ್ರು ನೈಟೆಲ್ಲ ಪೂರ್ತಿ ಎದ್ದೋಳಿರ್ತಾರೆ. ಒಬ್ಬೊಬ್ಬರು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಬಿಟ್ಟು ಮತ್ತೆ ಬೆಳಗಿನ ಜಾವ 5 ಗಂಟೆ ಇಲ್ಲಂಗೆ ಕೆಂಡ ತುಳಿತಾರೆ. ಇದೇ ಪ್ರಸಾದ ಅನ್ನೋ ಮಾತು. ಟೊಮೆಟೊ ಬಾತು ಮತ್ತು ಮೈಸೂರು ಪಾಕು. ಇದು ವಯಸ್ಸು ಹುಡುಗರೆಲ್ಲನೂ ಈ ಥರ ಕುಣಿತಾರೆ. ಚೆನ್ನಾಗಿ ಕುಣಿತಾರೆ ನಮ್ಮೂರಲ್ಲಿ. ಎಲ್ಲರೂ ಅದರದ್ದೇ ಒಂದು ಸ್ಟೆಪ್ ಅನ್ನೋದಿರುತ್ತೆ. ಅದು ಇವ್ರದ್ದು ಬಾಬಾಯಿ ಬರ್ತಾಯಿದೆ ಅನ್ನೋ ಮಾತು. ಇವರು ಇದೆಲ್ಲ ತಂದಿದ್ದು ಬಾಶಿಂಗ ಅಂತಾರೆ. ಅದನ್ನು ಹೂವದಲ್ಲಿ ಕಟ್ಟಿರ್ತಾರೆ. ಅದು ಕಡಲೆಪೂರಿ, ಅದಕ್ಕೆ ಮಳ್ಳಕ್ಕಿ, ಊದ್ಗಡ್ಡಿ ಎಲ್ಲ ಮಳ್ಳಕ್ಕಿ ಅಂದರೆ ಅದಕ್ಕೆ ಬರೀ ಕೊಬ್ಬರಿ, ಕಡಲೆಪಪ್ಪು, ಖರ್ಜೂರ ಅದು ಮಾತ್ರ ಹಾಕಿ ಅದನ್ನು ಗ್ರೀನ್ ಬಟ್ಟೆಯಲ್ಲಿ ಕಟ್ಟಿರ್ತಾರೆ. ಅದನ್ನೆಲ್ಲ ಬಾಬಾಯಿನೆಲ್ಲ ಇದು ಮಾಡ್ತಾರೆ ಜಲ್ದಿ ಅಂತ. ಅದರದ್ದನ್ನೆಲ್ಲ ಬಿಡಿಸ್ಕೊಂಡು ಅದೇ ಒಂದು ಸಪ್ರೇಟಾಗಿ ಅವ್ರು ಪ್ರಸಾದ ಮಾಡ್ತಾರೆ ಕಡಲೆಪುರಿ. ಆವಾಗ ಪ್ರತಿಯೊಂದು ಮನೆಗೂ ಹೋಗಿ ಅವರು ಆ ಪ್ರಸಾದ ಕೊಟ್ಟು ಬರ್ತಾರೆ. ಇದು ಆಲ್ರೆಡಿ ಬಾಬಾಯಿ ಬೆಳಗಿನ ಜಾವ 5 ಗಂಟೆ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಎತ್ತಿದ್ದಾರೆ. ಇದನ್ನೆಲ್ಲ ಅದೇ ಕೆಂಡ ತುಳಿಯೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿಸಿ, ಅಲ್ಲಿ ಬರೋ ಹತ್ರದಿಂದನೂ ಸ್ನಾನ ನೀರು ಒಯ್ಕೊಂಡು ದೇವಸ್ಥಾನಕ್ಕೆ ಬಂದು ಅವ್ರನ್ನೆಲ್ಲ ಕುಂಡ್ರಿಸಿ, ಅವ್ರದ್ದೇ ಒಂದು ಸಾಂಬ್ರಾಣಿ ಮತ್ತು ಸಾಂಬ್ರಾಣಿ, ಸೆಂಟು ಅವ್ರದ್ದು ಮತ್ತು ಗಂಧ ಅದೆಲ್ಲ ಅವ್ರ ಬಟ್ಟೆಗೆಲ್ಲ ಹಾಕಿ ಸ್ನಾನ ಮಾಡಿಸಿ ಏನು ಇದಾಗಬಾರ್ದು ಅಂತ ಅವ್ರು ನಡ್ಕೊಬರೋ ಹತ್ರದಿಂದನೂ ನೀರು ಒಯ್ಕೊಂಬರ್ತಾರೆ. ಆಲ್ರೆಡಿ ಎಲ್ಲ ಎತ್ತಿದ್ದಾರೆ. ಹಂಗೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಎತ್ಬಿಟ್ಟು ಹಿಂಗೆ ಫುಲ್ಲು 1 ರೌಂಡು 3 ರೌಂಡ್ಸ್ ಹಾಕ್ಬಿಟ್ಟು ಆಮೇಲೆ ಅವ್ರಿಗೆ ಒಂದು ಪುರೋಹಿತರು ಅಂತ ಇರ್ತಾರೆ. ಅವ್ರು ಮಾತ್ರ ಅದನ್ನೆಲ್ಲ ಮಾಡಬೇಕು.
ಅವ್ರು ಇವಾಗ ನೋಡಿ ಇವರು ಅದೇ ಅವ್ರದ್ದು ದೇವ್ರದ್ದು ಗಂಧ ಸೆಂಟು ಅದೆಲ್ಲ ಹಾಕ್ತಾರೆ. ಅದು ಹಾಕಿದ ಮೇಲೇ ಕೆಂಡ ತುಳಿಬೇಕು, ಅದ್ರ ಮುಂಚೆ ಯಾರೂ ತುಳಿಬಾರ್ದು ಅಂತ ಹೇಳ್ತಾರೆ. ಇವಾಗ ತುಳಿತಾರೆ ನೋಡಿ ಫ್ರೆಂಡ್ಸ್. ದೇವರು ಎಷ್ಟು ಸತ್ಯ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ದೇವರು ಇದ್ದಾರೆ ಅನ್ನೋದಕ್ಕೆ ಇದೇ ಕಾರಣ ನೋಡಿ ಫ್ರೆಂಡ್ಸ್. ಇವಾಗ ಅವ್ರು ತುಳ್ಕೊಬರ್ತಾರೆ ಒಬ್ಬೊಬ್ರೊಬ್ಬರೇ ನೋಡಿ. ಅವರು ಅರ್ಚಕ್ರು ಅಂತ ಮಾತು. ಅವರು ಅದೇನು ಹಾಕ್ತಾರೆ ಅವರು ನೆಕ್ಸ್ಟ್ ಬರ್ತಾರೆ. ಒಬ್ಬೊಬ್ರೊಬ್ಬೊಬ್ಬರೇ ಬರ್ತಾರೆ ನೋಡಿ ಫ್ರೆಂಡ್ಸ್. ತುಂಬ ಜನ ಇರ್ತಾರೆ ಫ್ರೆಂಡ್ಸ್, ತುಂಬ ಜನ ಇದೆ. ಇವಾಗ ಎಲ್ಲನೂ ಬಾಬಾ ಎಲ್ಲ ತುಳಿದಿದ್ದಾಯಿತು, ಮತ್ತು ಏನೋ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ಮಕ್ಕಳಾಗಿರೋ ಇರ್ತಾರೆ ನೋಡಿ ಫ್ರೆಂಡ್ಸ್, ಅವರು ತುಳಿತಿದ್ದಾರೆ. ಅದು ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಬಾಬಾನ ಎತ್ಕೊಂಡಿರೋ ಫಸ್ಟ್ ಕಳಿಸ್ತಾರೆ, ಮತ್ತು ತುಳಿಬೇಕು ಅಂತ ಹರಕೆ ಹೊತ್ಕೊಂಡಿರೋರು ಅಂಥವ್ರು ನೆಕ್ಸ್ಟ್ ಬರ್ತಾರೆ. ಅವ್ರು ಬಾಬಾನ ಹೋಗ್ಮೇಲೆ ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಅವ್ರನ್ನೇ ಫಸ್ಟ್ ಕಳಿಸಲ್ಲ. ಇವರೆಲ್ಲ ಆದಮೇಲೆ ಅವ್ರನ್ನ ಒಬ್ಬೊಬ್ಬರೇ ಬಾಬಾನಿಂದ ಎಲ್ಲ ಕಳಿಸ್ತಾರೆ. ಬಾಬಾ ಎತ್ತೋರೆ ಅಂತಲ್ಲ, ಬಾಬಾ ಎತ್ತದಿರೋರು ತುಳಿಬೋದು, ಬಟ್ ಅದಕ್ಕೆ ಅಂತ ಒಂದು ನಿಯಮ ಇರುತ್ತೆ, ಅದನ್ನೆಲ್ಲ ಪಾಲಿಸ್ಬೇಕು. ಆ ನಿಯಮ ಏನು ಅಂದರೆ, ಅವ್ರು ಎಷ್ಟೊತ್ತಿಗೆ ಹೇಳಿರ್ತಾರೆ ಆ ಟೈಮಿಗೆ ಬರಬೇಕು, ಮನೇಲಿ ಯಾರು ಇದಾಗಿರಬಾರ್ದು. ಆ ಟೈಮಲ್ಲಿ ಅವ್ರು ಸ್ನಾನ ಮಾಡಿಸ್ತಾರೆ, ಅದೆಲ್ಲ ಹಾಕ್ಕೊಬೇಕು, ಗಂದಿಗೆ ಎಲ್ಲ ಹಾಕ್ತಾರೆ, ಅದನ್ನೆಲ್ಲ ಹಾಕಿ ಪ್ರತಿಯೊಬ್ಬರು ತುಳಿಬೋದು. ಕೆಂಡ ಎಲ್ಲ ತುಳಿದಾಯಿತು ಫ್ರೆಂಡ್ಸ್. ಎಲ್ಲ ಒಂದು ರೌಂಡ್ ಹಾಕ್ತಿದ್ದಾರೆ, ಗುಂಡಿ ಸುತ್ತೂರ ಒಂದು ರೌಂಡ್ ಹಾಕ್ತಿದ್ದಾರೆ. ರೌಂಡ್ ಹಾಕ್ಬಿಟ್ಟು ಆಮೇಲೆ ಇನ್ಯಾರು ತುಳಿಬಾರ್ದು. ಅವ್ರು ಹೇಳ್ತಾರೆ ಇಂಥ ಟೈಪ್, ಅವರು ಒಂದು ಇದು ಹಾಕಿ ಹೇಳ್ತಾರೆ, ಯಾರು ತುಳಿಬಾರ್ದು ಅಂದರೆ ಆ ಟೈಮಲ್ಲಿ ಯಾರು ತುಳಿಬಾರ್ದು. ಅದ್ರ ಪಕ್ಕನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಒಂದು ಸ್ವಲ್ಪನೂ ಇಲ್ಲ, ಒಂದು ಸ್ವಲ್ಪ 10 ಹೆಜ್ಜೆನೂ ಇಲ್ಲ. ಅಲ್ಲಿಗೆಲ್ಲ ಹೋಗಿ ಬಾಬಾ ಎಲ್ಲ ಇದು ಮಾಡ್ತಾರೆ. ದೇವರೆಲ್ಲ ಒಂದೇ ಫ್ರೆಂಡ್ಸ್, ನಾವಷ್ಟೇ ಇದು ಮಾಡ್ಕೊಂಡಿರೋದು, ದೇವರುಗಳೆಲ್ಲ ಒಂದೇ ನೋಡಿ. ಆ ದೇವರೆಲ್ಲ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದರೆ ಅದನ್ನೆಲ್ಲ ಒಂಥರ ಇದು ಮಾಡಿಕೊಂಡು ಅದನ್ನು ನಮಸ್ಕಾರ ಹಾಕ್ತಿದ್ದಾರೆ. ನಮಸ್ಕಾರ ಹಾಕಿ ನಮಸ್ಕಾರ ಆಗ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿ. ಅದು ಸರಿಯಾಗಿ ತೆಗಿಯೋಕ್ಕಾಗಲಿಲ್ಲ ಒಂದು ಸ್ವಲ್ಪ, ಮತ್ತು ಅವೆಲ್ಲ ಮತ್ತು ಇದೆಲ್ಲ ಮತ್ತೆ ಒಂದು ರೌಂಡ್ ಹಾಕ್ತಿದ್ದಾರೆ. ಮತ್ತೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಊರಲ್ಲಿ ಬೀದಿಗೂ ಹೋಗಿ ಸುತ್ಕೊಂಡು ಬರುತ್ತೆ. ಬೀದಿಗೂ ಎಲ್ಲರೂ ಆವಾಗ ಕಾಲೆಲ್ಲ ತೊಳೆದು ನೀರಲ್ಲೆಲ್ಲ ನೀರು ತೊಗೊಂಡು ಕಾಲಿಗೆಲ್ಲ ತೊಳೆದು ಅರಿಶಿನ ಕುಂಕುಮ ಕೊಡೋಲ್ಲ ಫ್ರೆಂಡ್ಸ್, ಇದಕ್ಕೆ ಹೂವು ಕಡಲೆಪುರಿ ಮತ್ತು ದಕ್ಷಿಣೆ ಊದ್ಗಡ್ಡಿ ಕೊಡ್ತಾರೆ. ಕೊಟ್ಟು ಮತ್ತು ಯಾರಿಗೋ ತುಳಿಬೇಕು ಅಂತಾರೆ, ಮತ್ತು ತುಳಿಸ್ತಿದ್ದಾರೆ ಅಷ್ಟೇ. ಸಾಕು ಅಂತ ಹೇಳ್ತಿದ್ದಾರೆ. ತುಂಬ ಜನ ವೀಡಿಯೋ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲನೂ. ಇಲ್ಲಿ ಒಬ್ಬೊಬ್ಬರು ಪಾಪ ನೋಡಬೇಕು ಅಂತ ರಾತ್ರಿ 2 ಗಂಟೆವರೆಗೂ ಎದ್ದಿರ್ತಾರೆ. ಆಮೇಲೆ ಹೋಗ್ಬಿಟ್ಟು ಬೆಳಗಿನ ಜಾವ 5 ಗಂಟೆಯಲ್ಲಿ ಎದ್ದು ಬರೋಣ ಅಂತ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅವ್ರಿಗೆ ಎಚ್ಚರ ಆಗದಿರ ಹಂಗೆ ಮಲ್ಕೊಬಿಡ್ತಾರೆ. ಹಂಗೆ ನನಗೂ ಚಿಕ್ಕವಾಗಿದ್ದಾಗ ತುಂಬ ಸಲ ಮಿಸ್ ಆಗೋಗ್ಬಿಟ್ಟಿದೆ. ಮತ್ತು ನಾನು ಒಂದು ಸ್ವಲ್ಪ ಇದಾದಮೇಲೆ ಚಿಕ್ಕವಾಗಂತೂ ನೋಡಬೇಕಂತ ರಾತ್ರಿ 1 ಗಂಟೆವರೆಗೆ ಎದ್ದೇಳೋದು. ಆಮೇಲೆ ಬರೋಣ ಬಿಡು ಅಂತ ಹೋಗ್ಬಿಟ್ಟು ಮಲ್ಕೊಬಿಡೋದು. ಬೆಳಗಿನ ಜಾವ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಎದ್ದೇಳೋದು. ಅಷ್ಟೊತ್ತಿಗೆ ಎಲ್ಲ ಆಗೋಗಿರುತ್ತೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಬುದ್ಧಿ ಬಂದಮೇಲೆ ಇವಾಗೆಲ್ಲ ಸ್ಮಾರ್ಟ್ ಫೋನ್ಸ್ ಬಂದಿದೆಯಲ್ಲ, ಅಲಾರಾಮ್ ಇಟ್ಕೊಬಿಡ್ತೀವಿ. ಅಲಾರಾಮ್ ಇಟ್ಕೊಂಡ್ಬಿಟ್ಟು ಆ ಟೈಮ್ಗೆ ಯಾವ ಟೈಮ್ಗೆ ತುಳಿತಾರೆ ಅಂತ ಗೊತ್ತಲ್ಲ, ಆ ಟೈಮ್ಗೆ ಹೋಗ್ಬಿಟ್ಟು ನಾವು ತುಳಿತಾರೆ ನೋಡಿಬಿಟ್ಟು ಬರ್ಬೋದು. ನೋಡಿ ಇವರೆಲ್ಲ ಯಾವುದು ಬಾಬೆನ ಎತ್ತಿಲ್ಲ, ಆದರೂ ಇವ್ರಿಗೆಲ್ಲ ತುಳಿಯೋಕ್ಕೆ ಬಿಡ್ತಾವ್ರೆ ನೋಡಿ. ಇವರು ನಮ್ಮ ಮನೆಯವರು, ನಮ್ಮ ಯಜಮಾನರು, ಅವರು ತುಳ್ಕೊಂಡು ಹೋಗ್ತಿದ್ದಾರೆ. ಒಬ್ಬೊಬ್ಬರೇ ಬಾಬಾ ಎತ್ತವ್ರೆ ಅಂತಲ್ಲ, ಬಾಬಾ ಎತ್ತಿಲ್ದಿರೋರು ತುಳ್ಕೊಂಡು ಹೋಗ್ಬೋದು. ಎಲ್ಲರೂ ತುಳಿಬೋದು, ಬಟ್ ನಿಷ್ಠೆಯಿಂದ ಚೆನ್ನಾಗಿರಬೇಕು ಅಷ್ಟೇ.
ಇವರು ಇಲ್ಲಿ ಈ ಥರ ಬಟ್ಟೆ ಹಾಕಿ ಮಾಡ್ತಿರೋರು ಅವ್ರಿಗೆ ಮಕ್ಕಳಾಗಿರಲ್ಲ, ಅವ್ರು ನಮ್ಮ ಮಕ್ಕಳಾಗಬೇಕು ಅಂತ ಒಂದು ಹರಕೆ ಹೊತ್ಕೊಂಡಿರ್ತಾರೆ. ಅದನ್ನು ಕೆಂಡ ವಹಿಸ್ಕೋಬೇಕು ಅಂತ ಹೇಳ್ತಾರೆ. ಈ ಥರ ತ್ಯಾವ್ದು ಬಟ್ಟೆ ಇರುತ್ತೆ, ತ್ಯಾವ್ದು ಬಟ್ಟೆಲೆಲ್ಲ ನೆನೆಸ್ಬಿಟ್ಟು ಅವ್ರ ಮೇಲೆ ಹಾಕ್ಬಿಟ್ಟು ಅವರು ಅಷ್ಟೇ ಸ್ನಾನ ಮಾಡ್ಕೊಂಡು ಉಪವಾಸ ಇರಬೇಕು. ಅವ್ರಿಗೆ ಹೇಳಿದ ಟೈಮ್ಗೆ ಇನ್ ಟೈಮ್ಗೆ ಬರಬೇಕು. ಈ ಥರ ಕೆಂಡ ತಗೊತಾರೆ. ಕೆಂಡ ತಗೊಂಡು ಅವ್ರ ಮೇಲೆ ಈ ಥರ ಒಯ್ತಾರೆ ನೀರೆಲ್ಲ. ಬೇವಿನ ಸೊಪ್ಪಲ್ಲೆಲ್ಲ ಇದನ್ನು ಎಷ್ಟೋ ಜನಕ್ಕೆ ಈ ಥರ ಮಾಡಿಸ್ಕೊಂಡಿರೋದಕ್ಕೆ ಮಕ್ಕಳಾಗಿದ್ದಾರೆ. ಅದಕ್ಕೆ ಅದನ್ನು ಸಂಪ್ರದಾಯ ಇವಾಗೂ ಹಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ನಂಬಿಕೆ ಇಟ್ಟಿರ್ತಾರೆ. ತುಂಬ ಜನಕ್ಕಾಗಿದೆ ಫ್ರೆಂಡ್ಸ್. ನಮ್ಮೂರಲ್ಲಿ ಈ ಥರ 3 ಟೈಮ್ಸ್ ಈ ಥರ ಕೆಂಡ ಒಯ್ದು ನೀರು ಒಯ್ದು ಬೇವಿನ ಸೊಪ್ಪಲ್ಲಿ ಇದು ಮಾಡ್ತಾರೆ. ಮತ್ತು ಅವರು ಜಲ್ದಿ ಅಂತ ಮಾಡ್ತಾರೆ. ಅಷ್ಟೊತ್ತವರೆಗೂ ಪಾಪ ಅವ್ರು ಏನೂ ತಿನ್ನಲ್ಲ, ಬರೀ ಉಪವಾಸದಲ್ಲೇ ಇರ್ತಾರೆ. ಬರೀ ಅವ್ರಿಗೆ ಒಂದು ನಿಂಬೆಹಣ್ಣು ಕೊಟ್ಟಿರ್ತಾರೆ, ನಿಂಬೆಹಣ್ಣಲ್ಲಿ ಜ್ಯೂಸ್ ಮಾಡ್ಕೊತಾರೆ. ಬೇಕು ಅಂದರೆ ಎಳ್ನೀರು ಕುಡಿತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಖಾರದ ಪದಾರ್ಥ ಆಗಲಿ ಏನೂ ತಿನ್ನಬಾರ್ದು. ಇದು ಜಲ್ದಿ ಅಂದ ಮಾತು. ಸಂಜೆ ಒಂದು 6:30 ಹಂಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಕ್ಕಳೆಲ್ಲ ಮಲ್ಕೊತಾರೆ. ಮಕ್ಕಳು ದೊಡ್ಡವರು ಯಾವುದೇ ಒಂದು ಕಾಯಿಲೆ ಇರಲಿ ಆಗಲಿ, ಒಂದು ದೇವ್ರು ಒಳ್ಳೆಯದು ನಮ್ಮ ಮೇಲೆ ಹೋದರೆ ಅಂತ ಒಂದು ಇದರಿಂದ ಪ್ರತಿಯೊಬ್ಬರು ಮಲ್ಕೊತಾರೆ. ಮಲ್ಕೊಂಡು ಅವರು ಬಾಬಾ ಅವ್ರ ಮೇಲೆ ಹಿಂಗೆ ದಾಟ್ಕೊಂಡು ಹೋಗ್ತಾ ಇರುತ್ತೆ. ದಾಟ್ಕೊಂಡು ಹೋಗ್ತಾ ಇರುತ್ತೆ. ಇದು ಜಲ್ದಿಗೆ ಹೋಗುತ್ತೆ ಅಂತೆ. ಇದೆಲ್ಲ ಹೂವೆಲ್ಲ ಬಿಡಿಸಿ ಎಲ್ಲ ಇದು ಮಾಡಿರ್ತಾರೆ ಫ್ರೆಂಡ್ಸ್. ಇದೆಲ್ಲನೂ ಎಲ್ಲ ಈ ಥರ ಎಲ್ಲ ಕಟ್ಟಿ ಮತ್ತು ಹೂವನ್ನೇ ಸಪ್ರೇಟು, ಅದು ದೇವ್ರದ್ದಿರೋದೇ ಇದು ವಿಗ್ರಹನೇ ಸಪ್ರೇಟು, ನವಿಲುಗರಿನೇ ಸಪ್ರೇಟ್, ಅದನ್ನೆಲ್ಲ ಒಂದು ಮೂಟೆ ಕಟ್ಟಿರ್ತಾರೆ. ಹೂವನ್ನೆಲ್ಲ ಒಂದು ಮೂಟೆ ಕಟ್ಟಿರ್ತಾರೆ. ಕಟ್ಬಿಟ್ಟು ನೋಡಿ ಎಷ್ಟೊಂದು ಹೂವು ಆಗಿದೆ. ಲಾಸ್ಟ್ಗೆ ಈ ಥರ ಎಲ್ಲ ಸ್ವಲ್ಪ ಹೂವೆಲ್ಲ ಹಾಕಿ, ಇದು ದಾಳಿಂಬೆ ಗಿಡ ಅನಿಸುತ್ತೆ ಮೋಸ್ಟ್ಲಿ. ನಮ್ಮ ಮಗಳು ನೋಡಿ